ಹಲೋ ಫ್ರೆಂಡ್ಸ್. ಇವತ್ತಿನ ನನ್ನ ಒಂದು ಚಿಕ್ಕ ಬ್ಲಾಗ್ಗೆ ವೆಲ್ಕಮ್. ಇವತ್ತು ನಾನು ಮಾಡಿರೋಂಥ ಒಂದು ಚಿಕ್ಕ ರೆಸಿಪಿ ಜೊತೆಗೆ ಒಂದು ಪುಟಾಣಿ ಪಾಪು ಬರ್ತ್ಡೇಗೆ ಅಟೆಂಡ್ ಮಾಡಿದ್ದೆ, ಅಲ್ಲಿದ್ದೊಂದು ಚಿಕ್ಕ ವಿಡಿಯೋ ಹಾಕಿದ್ದೀನಿ. ಎಲ್ಲರೂ ಸಪೋರ್ಟ್ ಮಾಡಿ. ಬೆಳಿಗ್ಗೆ ಎದ್ದ ತಕ್ಷಣ ನನಗೆ ಚಪಾತಿ ಮತ್ತು ಕುಂಬಳಕಾಯಿ ಪಲ್ಯ, ಅಂದರೆ ಪಂಪ್ಕಿನ್. ನಮ್ಮ ಕಡೆ ಕುಂಬಳಕಾಯಿ ಅಂದರೆ ಆ್ಯಶ್ ಗಾರ್ಡ್, ಇದನ್ನು ಚೀನಿಕಾಯಿ ಅಂತೇವೆ ನಾವು. ಬ್ಯಾಂಗ್ಳೂರಲ್ಲಿ ಇದನ್ನ ಕುಂಬಳಕಾಯಿ, ಸಿಹಿ ಕುಂಬಳಕಾಯಿ ಅಂತೆಲ್ಲ ಹೇಳ್ತಾರೆ. ಇದರ ಒಂದು ಪಲ್ಯ ಮಾಡುವ ಅಂತೇಳಿ, ಯಾಕಂದ್ರೆ ನನ್ನ ಹಸ್ಬೆಂಡ್ಗೆ ತುಂಬ ಇಷ್ಟವಾದ ಒಂದು ರೆಸಿಪಿ. ಅವರಿಗೆ ಚಪಾತಿ ಜೊತೆ ಈ ಕುಂಬಳಕಾಯಿ ಪಲ್ಯ ಅಂದರೆ ತುಂಬಾ ಇಷ್ಟ. ನಾನು ಆ ಕಟ್ಟಿಂಗ್ ಬೋರ್ಡ್ನ ಕಂಟ್ರೋಲ್ ಮಾಡೋಕ್ಕೆ ನೋಡ್ತಾ ಇದ್ದೀನಿ, ಅದು ನನ್ನ ಕೈ ಜಾರಿ ಹೋಗ್ತಾ ಇದೆ. ವಿಷಯ ಏನಂದರೆ ಆಗಷ್ಟೇ ಅದನ್ನ ತೊಳೆದಿದ್ದೆ. ಆ ನೀರಿನ ಒಂದು ಇದಕ್ಕೆ ಅದು ಜಾರಿ ಹೋಗ್ತಾ ಇದೆ. ಆ್ಯಂಡ್ ಈ ಕುಂಬಳಕಾಯಿ ತುಂಬ ಬಲ್ತಿತ್ತು, ಕಟ್ ಮಾಡೋಕ್ಕೆ ನನಗೆ ತುಂಬಾ ಕಷ್ಟ ಆಯಿತು. ಬಟ್ ಟೇಸ್ಟ್ ಚೆನ್ನಾಗಿತ್ತು, ಸ್ವೀಟಾಗಿತ್ತು. ಲಿಟ್ರಲಿ ನನಗೆ ಸ್ವೀಟ್ ಇಷ್ಟ ಇಲ್ಲ, ಬಟ್ ಇದು ನ್ಯಾಚುರಲ್ ಸ್ವೀಟ್ ಆದ ಕಾರಣ ಓಕೆ. ಇಲ್ಲಾಂದರೆ ಎಕ್ಸ್ಟ್ರಾ ಆ್ಯಡೆಡ್ ಕೆಲವರು ಬೆಲ್ಲ, ಸಕ್ಕರೆ ಎಲ್ಲ ಹಾಕ್ತಾರಲ್ವ, ಆ ಥರ ಹಾಕಿದರೆ ನನಗೆ ಇಷ್ಟ ಆಗೋದಿಲ್ಲ. ಆ್ಯಂಡ್ ಈ ವಿಡಿಯೋನ ನನ್ನ ಅಮ್ಮ ನೋಡಿದರೆ ಗ್ಯಾರಂಟಿ ನನಗೆ ಬೈತಾರೆ. ಯಾಕಂದರೆ ಎಷ್ಟು ಸಲ ಅವರಿಗೆ ಈ ಥರ ತರಕಾರಿಗಳು ಸಾಂಬಾರು ಮಾಡೋದು, ನಮ್ಮ ಕಡೆ ಮತ್ತು ಒಂದು ಕೊದ್ದೇಲು ಅಂತ ಮಾಡ್ತಾರೆ, ಅದೆಲ್ಲ ಮಾಡೋದಂತ ತುಂಬ ಇಷ್ಟ. ಬಟ್ ನಾನು ನನ್ನ ತಮ್ಮ ಎಲ್ಲ ಪಂಪ್ಕಿನ್ ಮಾಡಿದರೆ ಅವತ್ತು ಊಟ ಬಿಟ್ಟು ಉಪವಾಸ ಬೇಕಾದರೂ ಕೂತ್ಕೊಳ್ತಿದ್ವಿ, ಇದನ್ನ ತಿಂತಾ ಇರಲಿಲ್ಲ. ಈಗ ಅಮ್ಮ ಒಂದೊಂದು ಸಲ ಹೇಳ್ತಾರೆ, ಆವಾಗ ಬೇಡ ಅಂದಿದ್ದೆಲ್ಲ ಊರು ಬಿಟ್ಟು ಹೋದ ಮೇಲೆ ನೋಡಿ ಈಗೆಲ್ಲ ತಿಂತಾ ಇದ್ದೀರಿ ನೀವು ಅಂಥೇಳಿ. ಆವಾಗ ಅಮ್ಮ ಮಾಡಿಕೊಡುವಾಗ ಅದರ ಬೆಲೆ ಗೊತ್ತಾಗ್ತಿರ್ಲಿಲ್ಲ. ಬೆಳಿಗ್ಗೆ ಎದ್ದು ಈ ಅಡುಗೆ ಬಿಸಿ, ಮೊದಲೆಲ್ಲ ಅಮ್ಮ ಹೇಳ್ತಾಯಿದ್ರು ರಾತ್ರಿ ಮಲಗುವಾಗ, ನಾಳೆಗೆ ಏನಪ್ಪ ತಿಂಡಿ ಮಾಡೋದು ಅಂತ. ಆಗ ನನಗೆ ಅನ್ನಿಸ್ತಾ ಇತ್ತು, ಇದೇನು ಒಂದು ದೊಡ್ಡ ವಿಷಯವ, ಟೆನ್ಷನ್ ತೆಗೆಯುವಂಥ ವಿಷಯವ. ನಾನು ಅವಾಗ ಅಮ್ಮನಿಗೆ ಹೇಳ್ತಾ ಇದ್ದೆ, ಪ್ರಧಾನಮಂತ್ರಿಗೂ ಇಲ್ಲದ ಟೆನ್ಷನ್ ನಿಮಗೆ ಅಂತೇಳಿ. ಬಟ್ ಈಗ ನನಗೆ ಅರ್ಥ ಆಗ್ತಿದ್ದೆ ಅಮ್ಮನ ಪ್ರಾಬ್ಲಮ್ ಏನಾಗಿತ್ತು ಅಂತ. ಈಗ ನಮಗೆ ಎಲ್ಲ ಥರ ಫೆಸಿಲಿಟೀಸ್ ಇದ್ದು ಇಷ್ಟು ಒದ್ದಾಡ್ತೇವೆ. ಆವಾಗ ಅಮ್ಮನವರಿಗೆ ಒಂದಷ್ಟು ಸಮಸ್ಯೆಗಳು ಇತ್ತು. ಇವಾಗ ನಮಗೇನು ಬೇಕಂದರೂ ಆವಾಗ ಪಟ್ಟಂತ ಆರ್ಡ್ರ್ ಮಾಡಿ ತರಿಸ್ಕೊಳ್ಬೋದು, ಯಾವುದಾದ್ರೂ ಥಿಂಗ್ಸ್ ಇಲ್ಲ ಅಂದರೆ. ಆವಾಗ ಹಾಗಿರಲಿಲ್ಲ, ಇದ್ದದ್ರಲ್ಲಿ ಮಾಡಬೇಕಿತ್ತು. ಮತ್ತು ತರಕಾರಿ ಮಾಡಿದಾಗ ನಾವು ಮಕ್ಕಳು ತಿಂತಾ ಇರಲಿಲ್ಲ. ಅಮ್ಮ ಏನೇ ಮಾಡಿದ್ರು, ನಿಂಗೆ ಏನೂ ಮಾಡಲಿಕ್ಕೆ ಬರೋದಿಲ್ಲ, ನಿಮ್ದು ಯಾವಾಗಲೂ ಇದೆ, ಈ ಥರ ಡೈಲಾಗ್ಸ್ ಇತ್ತು. ಬಟ್ ಇವಾಗ ಅನ್ನಿಸ್ತಿದೆ, ಅಮ್ಮ ಮಾಡುವ ಅಡುಗೆ ಮಿಸ್ ಆಗ್ತಿದೆ. ನಾನು ಊರಿಗೆ ಹೋಗುವಾಗ ಮುಂಚಿನ ದಿನವೇ ಫೋನ್ ಮಾಡಿ ಹೇಳ್ತಾ ಇರ್ತೇನೆ, ನನಗೆ ನಾಳೆ ಈ ಅಡುಗೆ ಮಾಡಿಡಿ ಅಂತೇಳಿ. ನಾವು ಎಷ್ಟು ದೊಡ್ಡವರಾದರೂ ಅಮ್ಮನಿಗೆ ಚಿಕ್ಕ ಮಕ್ಕಳಲ್ವ, ಅವ್ರು ಮಾಡೋದಿಲ್ಲ ಆಗೋದಿಲ್ಲ ನನಗೆ ಅಂತ ಹೇಳಿದ್ರು ನಾವು ಹೋಗುವಷ್ಟು ಹೊತ್ತಿಗೆ ಅದು ರೆಡಿಯಾಗಿರ್ತದೆ. ಹೀಗೆ ಮಾತಾಡಿ ನನ್ನ ಆಲ್ಮೋಸ್ಟ್ ಪಂಪ್ಕಿನ್ ಕಟ್ಟಾಯಿತು. ಈಗ ಬೇಗ ಅಡುಗೆ ಮಾಡಬೇಕು, ಯಾಕಂತ ಹೇಳಿದರೆ ಮತ್ತೆ ಆಫೀಸ್ ಡ್ಯೂಟಿಗೆ ಹೋಗಬೇಕು. ನನಗೆ ಆಫೀಸ್ಗೆ ಹೋಗ್ಬೇಕಂದ್ರೆ ಜರ್ನಿ ತುಂಬ ಲಾಂಗ್ ಇದೆ. ಮಿನಿಮಮ್ 2 hours, 2 hour ಆಮೇಲೆ 10 minutes ಈ ಥರ ಆಗ್ತದೆ, ಅದು ಟ್ರಾಫಿಕ್ ಇಲ್ಲ ಅಂದರೆ. ಬ್ಯಾಂಗ್ಳೂರಿನ ಟ್ರಾಫಿಕ್ ಬಗ್ಗೆ ಯಾರಿಗೂ ಹೇಳೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರಿಗೂ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಗಿರ್ತದೆ ಒಂದು ಸಲ ಆದರೂ ಬ್ಯಾಂಗ್ಳೂರಿಗೆ ಬಂದವರಿಗೆ. ಮತ್ತು ಬ್ಯಾಂಗ್ಳೂರಲ್ಲೇ ಇರುವವರಿಗೆ ನಾನು ಹೇಳೋದೇನು ಬೇಡ. ಮತ್ತು ಈಗ ಅದಕ್ಕೆ ಬೇಕಾದಷ್ಟು ನೀರುಳ್ಳಿ, ಅಂದರೆ ಇಲ್ಲಿ ನಮ್ಮ ಹತ್ರ ತುಂಬ ಚಿಕ್ಕ ಈರುಳ್ಳಿ ಇತ್ತು, ಅದಕ್ಕೆ ನಾನು 4-5 ಈರುಳ್ಳಿ ತೊಗೊಂಡಿದ್ದೇನೆ. ಇಲ್ಲಾಂದರೆ ದೊಡ್ಡದಾದರೆ 2 ಈರುಳ್ಳಿ ಸಾಕಾಗ್ತದೆ. ಆ್ಯಂಡ್ ನೀರುಳ್ಳಿ ನಮ್ಮ ಟೇಸ್ಟಿಗೆ ತಕ್ಕ ಹಾಕ್ಕೊಳ್ಬೋದು. ಕೆಲವರಿಗೆ ನೀರುಳ್ಳಿ ತುಂಬ ಇದ್ದರೆ ಇಷ್ಟ, ಕೆಲವರಿಗೆ ಅಷ್ಟು ಇಷ್ಟ ಆಗೋದಿಲ್ಲ ಬಾಯಿಗೆ ಸಿಕ್ಕಿದರೆ, ಆ ಥರ. ಅದು ಡಿಪೆಂಡ್ಸ್. ಐ ಥಿಂಕ್ ಬ್ಯಾಂಗ್ಳೂರಲ್ಲಿರೋರಿಗೆ, ಹಾಸನ ಈ ಕಡೆಯವ್ರಿಗೆ ಎಲ್ಲರಿಗೂ ಈ ಕುಂಬಳಕಾಯಿ ಪಲ್ಯ ಗೊತ್ತಿರ್ತದೆ. ನಮ್ಮ ಕಡೆ ಅಷ್ಟೊಂದು ಇದರಿಂದ ಪಲ್ಯ ಮಾಡಿದ್ದು ನಾನು ಚಿಕ್ಕವಳಿದ್ದಾಗ ತಿನ್ನಲಿಲ್ಲ. ಸಾಂಬಾರು, ಕೊದ್ದೇಲು ಅಥವಾ ಪಾಯಸ ಮಾಡ್ತಾರೆ, ವಡೆ ಮಾಡ್ತಾರೆ, ಈ ಥರ. ಪಾಯಸ ಮತ್ತು ವಡೆ ರೆಸಿಪಿ ಒಂದು ಸಲ ನಾನು ಮಾಡಿ ತೋರಿಸ್ತೇನೆ. ಅದು ರಜಾ ಇರುವ ದಿನ ಆಗಬೇಕು, ಆಫೀಸಿಗೆ ಹೋಗೋ ದಿನ ಆಗಲಿಕ್ಕಿಲ್ಲ. ನೀರುಳ್ಳಿ ಕಟ್ ಮಾಡ್ತಾ ಕಣ್ಣಲ್ಲೆಲ್ಲ ನೀರು ಬರ್ತಾಯಿದೆ. ಆದರೆ ಮೊದಲಾದರೆ ಅಮ್ಮ ಇದ್ದಾಗ ನನಗೆ ಆಗೋದಿಲ್ಲ, ಕಣ್ಣಲ್ಲಿ ನೀರು ಬರ್ತಾಯಿದೆ, ನೀವು ಬೇಕಾದರೆ ಮಾಡಿ ಅಂತ ಹೇಳ್ತಿದ್ವಿ. ಈಗ ಆಪ್ಷನ್ ಇಲ್ಲ, ಕಟ್ ಮಾಡಲೇಬೇಕು. ಕಣ್ಣಲ್ಲಿ ನೀರು ಬಂದರೂ ರಕ್ತ ಬಂದರೂ ಕಟ್ ಮಾಡಲೇಬೇಕು. ಆಮೇಲೆ ಹಸಿಮೆಣಸಿನಕಾಯಿ ಕಟ್ ಮಾಡ್ತಾಯಿದ್ದೀನಿ. ಇದು ನಾನು ಸ್ವಲ್ಪ ಖಾರ ಜಾಸ್ತಿ ಇಷ್ಟ ನನಗೆ.
ಸೊ ನಾನು ಸ್ವಲ್ಪ ಒಂದು 10 ತೊಗೊಂಡಿದ್ದೀನಿ. ಖಾರ ನಿಮ್ಮ ಇಷ್ಟ. ನನಗೆ ಆ್ಯಕ್ಚುಲಿ ಇಷ್ಟು ಸಾಲೋದಿಲ್ಲ ಖಾರ. ಬಟ್ ನನ್ನ ಮನೇಲಿ ನಾನು ಮಾತ್ರ ಜಾಸ್ತಿ ಖಾರ ತಿನ್ನೋದು. ನನ್ನ ಹಸ್ಬೆಂಡ್, ಅತ್ತೆ, ಮಾವ ಅವರಿಗೆ ಅಷ್ಟು ಖಾರ ಇಷ್ಟ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ಸ್ವಲ್ಪ ಕಮ್ಮಿ ಹಾಕಿದ್ದೆ. ನಾನು ಇಲ್ಲದಿದ್ದರೆ ನಾನು ಇನ್ನೂ ಒಂದು ಇಷ್ಟೇ ಅಮೌಂಟ ಚಿಲ್ಲಿ ಆ್ಯಡ್ ಮಾಡ್ತಾಯಿದ್ದೆ. ಸೊ ಈ ಥರ ಚಿಲ್ಲಿನ ಸೀಳ್ಕೊಂಡು ಸೀಳೋದು ಅಂತಲ್ವ ಹೇಳೋದು, ಇದಕ್ಕೆ ಕಟ್ ಮಾಡೋದಲ್ಲ ಅಲ್ವಾ. ಸೊ ಈ ಥರ ಮಾಡಿ ಹಾಕ್ಕೊಳ್ಬೇಕು. ಮತ್ತು ನನಗೆ ಇನ್ನೊಂದು ಟೆನ್ಷನ್ನ ವಿಷಯ ಏನಂತ ಹೇಳಿದ್ರೆ, ಈ ಥರ ಗ್ರೀನ್ ಚಿಲ್ಲಿ ಕಟ್ ಮಾಡಿದ ಮೇಲೆ ಮತ್ತೆ ರೆಡಿ ಆಗೋ ಟೈಮಲ್ಲಿ ಮುಖ, ಕಣ್ಣು ಏನಾದರೂ ಮುಟ್ಕೊಂಡ್ರೆ ಆವಾಗ ಕೆಲಸ ಸಿಗ್ತದೆ ನಮಗೆ, ಕಟ್ ಮಾಡುವಾಗಲ್ಲ. ಇದಾದಮೇಲೆ ನಾನು ಒಂದು ಪಾತ್ರೆ ಇಟ್ಟಿದ್ದೀನಿ. ಯಾವ ಪಾತ್ರೆಯಲ್ಲಿ ನೀವು ಮಾಡ್ತೀರೋ ಆ ಪಾತ್ರೆ ಒಲೆ ಮೇಲೆ ಇಟ್ಟು, ನಾನು ಇದಕ್ಕಿಂತ ಮೊದಲು ಹೇಳಿದ್ದೀನಿ, ನಮ್ಮ ಕಡೆಯವರೆಲ್ಲ ಕೊಕೊನೆಟ್ ಆಯಿಲೇ ಯೂಸ್ ಮಾಡೋದು. ಇದು ನಾನು ಊರಿಂದ ತಂದಿರುವಂತಹ ಕೊಕೊನೆಟ್ ಆಯಿಲ್, ಪ್ಯೂರ್ ಗಾಣದ ಎಣ್ಣೆ ಅಂತ ಹೇಳ್ತಾರಲ್ಲ ಅದು. ಸೊ ಎಣ್ಣೆ ಬಿಸಿ ಆದಮೇಲೆ ನಾವು ಇದಕ್ಕೆ ಒಗ್ಗರಣೆಗೆ ಬೇಕಾದಂಥ ಥಿಂಗ್ಸ್ ಹಾಕುವ. ತುಂಬ ಸಿಂಪಲ್ ರೆಸಿಪಿ. ಆ್ಯಕ್ಚುಲಿ ನನ್ನ ಕಲೀಗೊಬ್ಬರು ಇದ್ದರು, ನೇತ್ರ ಅಂತೇಳಿ, ಅವ್ರು ಹೇಳಿಕೊಟ್ಟದು ನನಗೆ ಈ ರೆಸಿಪಿ. ನನಗೆ ಗೊತ್ತಿರಲಿಲ್ಲ. ಅವರು ಬ್ಯಾಂಗ್ಳೂರಿನವರೇ. ಅವರೀಗ ನಮ್ಮ ಆಫೀಸಲ್ಲಿ ವರ್ಕ್ ಮಾಡ್ತಾ ಇಲ್ಲ. ಸೊ ನೇತ್ರ ನೋಡ್ತಿದ್ರೆ ನಾನು ನಿಮ್ಮ ಹೆಸರು ಹೇಳಿದ್ದೀನಿ ಆಯಿತಾ ನೇತ್ರಮ್ಮ. ಥ್ಯಾಂಕ್ ಯು ಈ ರೆಸಿಪಿ ಹೇಳಿಕೊಟ್ಟಿದ್ದಕ್ಕೆ. ಯಾಕಂದರೆ ನನ್ನ ಹಸ್ಬೆಂಡ್ಗೆ ತುಂಬ ಇಷ್ಟ, ಅದಕ್ಕೆ ಅವ್ರನ್ನ ಹೋಗಿ ಕೇಳಿದ್ದೆ ಈ ರೆಸಿಪಿನ. ಅವರು ತುಂಬ ಚೆನ್ನಾಗಿ ಮಾಡ್ಕೊಂಡು ಬರ್ತಾಯಿದ್ರು ಆಫೀಸಿಗೆ. ಸೊ ಇದಕ್ಕೆ ಬೆಳ್ಳುಳ್ಳಿ ಜಜ್ಜಿ ಹಾಕಿದ್ದೀನಿ. ಬೆಳ್ಳುಳ್ಳಿ ಅಥವಾ ಸಾಸಿವೆಗೆಲ್ಲ ಅಮೌಂಟ್ ಅಂದರೆ ಲೈಕ್ ಅದೆಷ್ಟು ಅಂತ ಹೇಳಿ ನಾನು ಹೇಳಿಕೊಡುವ ನೆಸೆಸಿಟಿ ಇಲ್ಲ. ಮತ್ತು ಕರಿಬೇವು ಸೊಪ್ಪು ನಾನು ಹೇಳಿದಾಗೆ, ನನ್ನ ಹತ್ರ ನಿಮ್ಗೆ ಗೊತ್ತಿರೋ ಹಾಗೆ ಡ್ರೈ ಕರಿಬೇವೇ ಇರೋದು, ಹಸಿ ಇಲ್ಲ. ಇದು ನಾನು ಆಲ್ಮೋಸ್ಟ್ ಊರಿಂದನೇ ತರ್ತೇನೆ ಕರಿಬೇವು. ನಮ್ಮ ಊರಿನ ಕರಿಬೇವು ಸೊಪ್ಪು ನಮಗೆ ಸ್ಮೆಲ್ ಜಾಸ್ತಿ, ಒಂಥರ ಫ್ಲೇವರ್ ಜಾಸ್ತಿ ಅಲ್ಲ. ನನಗೆ ಗೊತ್ತು ಎಲ್ಲರಿಗೂ ಅವರವರ ಊರಿಂದ ಇಷ್ಟ ಅಂತೇಳಿ. ನಮ್ಮ ಊರಿಂದ ನನಗಿಷ್ಟ, ಅದಕ್ಕೆ ಹೇಳ್ತಾ ಇರ್ತೀನಿ ಆವಾಗವಾಗ. ಆಮೇಲೆ ಕಟ್ ಮಾಡಿರುವಂಥ ಈರುಳ್ಳಿನ ಸೇರಿಸ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಬೇಕು. ಬೇಗ ಅಡುಗೆ ಆಗಲಿ ಅಂಥೇಳಿ ಫುಲ್ ಫ್ಲೇಮ್ ಇಟ್ಟರೆ ಸುಟ್ಟೋಗ್ತದೆ. ಫುಲ್ ಸಿಮ್ಮಲ್ಲಿಟ್ಟರೆ ಅಡುಗೆ ಬೇಗ ಆಗೋದಿಲ್ಲ. ಬೆಳಿಗ್ಗೆ ನನಗೆ ಯಾವಾಗಲೂ ಒಂದು ನನ್ನ ತಲೆಯಲ್ಲಿ ಹೋಗುವಂಥ ಥಾಟ್ಸ್, ಈ ಗ್ಯಾಸ್ ಸ್ಟವಿಗೆ 3-4 ಬರ್ನಲ್ ಕೊಟ್ಟಾಗೆ ದೇವರನ್ನು 4 ಕೈನೂ ಕೊಡಬೇಕಿತ್ತು ಹೆಣ್ಣು ಮಕ್ಕಳಿಗೆ ಅಂತೇಳಿ. ಯಾಕಂದರೆ ಬರ್ನಲ್ಲಿ ಹಾಕಿದ್ರು ಇರೋದು 2 ಕೈ ಅಲ್ವಾ. ಸೊ ಇದಾದಮೇಲೆ ನೀರುಳ್ಳಿ ಬೇಗ ರೋಸ್ಟ್ ಆಗಲಿ ಅಂತೇಳಿ ಉಪ್ಪು ಸೇರಿಸಿದ್ದೇನೆ. ನಾನಿಲ್ಲಿ ಉಪ್ಪು 3-4 ಸಲ ಹಾಕಿದ್ದೇನೆ. ಯಾಕಂದರೆ 3 ಸಲ ಹಾಕಬಾರ್ದು ಅಂತ ನನಗೆ ಅಮ್ಮ ಹೇಳಿದ ನೆನಪಾಗಿ ಇನ್ನೊಂದು ಸ್ವಲ್ಪ 4ನೇ ಸಲ ಹಾಕಿದ್ದೆ. ಅದೇನು ಕಾರಣ ಅಂತ ನನಗೆ ಗೊತ್ತಿಲ್ಲ, ನೀವು ನನ್ನನ್ನು ಕೇಳಬೇಡಿ. ಕಾರಣ ಗೊತ್ತಿದ್ದವ್ರು ಯಾರಾದರೂ ಇದ್ದರೆ ಕಮೆಂಟ್ ಮಾಡಿ ಹೇಳಿ ಆಯಿತಾ, ಯಾಕೆ 3 ಸಲ ಹಾಕಬಾರ್ದು ಅಂತ. ಸ್ವಲ್ಪ ಎಣ್ಣೆ ಕಮ್ಮಿ ಆಯಿತು, ಅದಕ್ಕೆ ನಾನೀಗ ಸ್ವಲ್ಪ ಕೊಬ್ಬರಿ ಎಣ್ಣೆ ಅಥವಾ ತೆಂಗಿನ ಎಣ್ಣೆ ಸೇರಿಸ್ತಾ ಇದ್ದೇನೆ. ಇದು ಚೆನ್ನಾಗಿ ರೋಸ್ಟ್ ಆಗಿ ಕಲರ್ ಚೇಂಜ್ ಆದರೆ ಸಾಕು. ಯಾಕಂದರೆ ನಾವು ಇದನ್ನು ಮತ್ತೆ ರೋಸ್ಟ್ ಮಾಡ್ತೇವೆ ತರಕಾರಿ ಜೊತೆನೂ. ಸೊ ಕಟ್ ಮಾಡ್ಕೊಂಡಿರುವ ಪಂಪ್ಕಿನ್ನ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡಬೇಕು ಚೆನ್ನಾಗಿ. ಇದಕ್ಕೆ ನೀರು ಸೇರಿಸುವ ನೆಸೆಸಿಟಿ ಇಲ್ಲ, ಪಂಪ್ಕಿನಲ್ಲಿರೋ ನೀರೇ ಸಾಕಾಗ್ತದೆ ಬೇಯಲಿಕ್ಕೆ. ಮತ್ತು ನಾನು ಕುಕ್ಕರ್ ಮುಚ್ಚಿ ಪ್ರೆಷರ್ ಹಾಕಿ ವಿಸಿಲೇನು ಬರ್ಸೋದಿಲ್ಲ, ಹಾಗೆ ಬೇಯಿಸೋದು. ನಾನು ಯೂಶ್ವಲಿ ಯಾಕೆ ಈ ಕುಕ್ಕರಲ್ಲಿ ಮಾಡ್ತೇನೆ ಅಂತ ಹೇಳಿದರೆ, ನನಗೆ ಕೈ ಹಿಡ್ಕೊಳ್ಳಿಗಳ ಗ್ರಿಪ್ ಸಿಗ್ತದೆ. ನನಗೆ ಈ ಬಟ್ಟೆ ಅಥವಾ ಪಕ್ಕಡ ಅಂತ ಹೇಳ್ತೀವಲ್ಲ, ಪಕ್ಕಡಿಗೆ ಏನು ಹೇಳ್ತಾರೆ, ಇಕ್ಕಳ, ಅದರಲ್ಲಿ ಇಟ್ಕೊಳ್ಳೋದಕ್ಕಿಂತ ಈ ಒಂದು ಪಾತ್ರದಲ್ಲಿ ಅಡುಗೆ ಮಾಡೋದು ಇಷ್ಟ. ಈ ಥರ ಕೈ ಹ್ಯಾಂಡಲ್ ಇರೋದು, ಅದಕ್ಕೋಸ್ಕರ ನಾನು ಇದರಲ್ಲಿ ಮಾಡೋದು. ಇದು ಆ್ಯಕ್ಚುಲಿ ಕುಕ್ಕರಲ್ಲಿ ಮಾಡೋ ನೆಸೆಸಿಟಿ ಇಲ್ಲ, ಕಡಾಯಿಯಲ್ಲೇ ಮಾಡ್ಬೋದು. ಸ್ವಲ್ಪ ಅರಿಶಿಣ ಸೇರಿಸ್ಕೊಳ್ಬೇಕು. ಇದು ಆಪ್ಷನಲ್, ಇದೇನು ನೆಸೆಸಿಟಿ ಇಲ್ಲ. ಸ್ವಲ್ಪ ಬೆಂದಾಗ ಕಲರ್ ಚೆನ್ನಾಗಿ ಬರ್ತದೆ ಅಂತ. ಪಂಪ್ಕಿನಲ್ಲೇ ಕಲರ್ ಚೆನ್ನಾಗಿ ನ್ಯಾಚುರಲ್ ಆಗಿ ಇರ್ತದೆ, ಏನು ನೆಸೆಸಿಟಿ ಇಲ್ಲ. ಬೇಕಾದವರು ಹಾಕ್ಕೊಳ್ಬೋದಷ್ಟೇ. ಸೊ ಇದನ್ನೆಲ್ಲ ಒಂದೊಳ್ಳೆ ಮಿಕ್ಸ್ ಮಾಡುವ. ಖಾರ ಉಪ್ಪು ನಾನು ಹೇಳಿದಾಗೆ ನಿಮ್ಮ ಒಂದು ಟೇಸ್ಟಿಗೆ ಅನುಸಾರ ಹಾಕಿ. ಇದಾದಮೇಲೆ ಇದನ್ನ ಮುಚ್ಚಿ ಇಟ್ಟರೆ ಒಂದು 3-4 ಮಿನಿಟ್ಸ್ ಆದಮೇಲೆ ಒಂದು ಸಲ
ಮಗ್ಚಬೇಕು, ಅಂದರೆ ಮಿಕ್ಸ್ ಮಾಡಬೇಕು, ತಲ ಹಿಡಿತದ ಅಂತೇಳಿ ನೋಡಬೇಕು. ಯಾಕಂದರೆ ನಾವಿಲ್ಲಿ ನೀರು ಸೇರಿಸಿಲ್ಲ, ತರಕಾರಿಯಲ್ಲಿರುವಂತಹ ನೀರು ಅಷ್ಟೇ. ಯೂಶ್ವಲಿ ನಾನು ಯಾವುದೇ ತರಕಾರಿ ಪಲ್ಯ ಮಾಡಬೇಕಾದ್ರೂ ನೀರು ಸೇರಿಸೋದಿಲ್ಲ. ಕೆಲವರು ನೀರಲ್ಲಿ ಬೇಯಿಸ್ತಾರೆ, ನನಗೆ ನೀರಲ್ಲಿ ಬೇಯಿಸಿದರೆ ಇಷ್ಟ ಆಗೋದಿಲ್ಲ. ಅದರಲ್ಲಿರೋ ಆ್ಯಂಟಿ ಆಕ್ಸಿಡೆಂಟ್ ಅಥವಾ ಈ ಥರ ಅಂಶಗಳೆಲ್ಲ ನಷ್ಟ ಆಗ್ತದೆ ಅಂತ ಆಗ್ತದೆ ನನಗೆ. ಈ ಪಂಪ್ಕಿನ್ನು ರಿಚ್ ಇನ್ ವಿಟಮಿನ್ ಎ, ಸಿ, ಇ, ಅಂದರೆ ವಿಷನಿಗೆಲ್ಲ ಒಳ್ಳೆಯದು ಅಂತ ಹೇಳ್ತಾರೆ. ಮತ್ತು ಹೈ ಆ್ಯಂಟಿ ಆಕ್ಸಿಡೆಂಟ್ ಇದೆ. ಜೊತೆಗೆ ಪೊಟ್ಯಾಷಿಯಮ್ ಮತ್ತು ಕಾಪರ್ ಕೂಡ ಇದೆ ಅಂತ ಹೇಳ್ತಾರೆ. ಬಟ್ ಮಕ್ಕಳೆಲ್ಲ ಸ್ವಲ್ಪ ತಿನ್ನಲಿಕ್ಕೆ ಹಿಂದೆ ಬೀಳ್ತಾರೆ. ನೋಡಿ, ನನ್ನ ಉಗುರು ತೋರಿಸ್ತಾ ಇದ್ದಾನೆ. ಅದು ಕಾರಿದು ಡೋರಿಗೆ ಸಿಕ್ಕಾಕೊಂಡಿರೋದು ಒಂದು 3 months ಬ್ಯಾಕ್. ಬಟ್ ಇನ್ನೂ ಕ್ಲಿಯರ್ ಆಗಿಲ್ಲ. ಆ್ಯಂಡ್ ಆ ಬಿದ್ದ ಟೈಮಲ್ಲಂತೂ ಒಂದು 10 ದಿನ ನನಗೆ ಕೈಯಲ್ಲಿ ಏನೂ ಮಾಡಲಿಕ್ಕೂ ಆಗ್ತಿರಲಿಲ್ಲ, ಅಷ್ಟು ಪೇಯ್ನ್ ಇತ್ತು. ಜೊತೆಗೆ ಪಂಪ್ಕಿನ್ ಪಲ್ಯದ ಜೊತೆ ಅಥವಾ ಕುಂಬಳಕಾಯಿ ಪಲ್ಯ ಜೊತೆ ತಿನ್ನಲಿಕ್ಕೆ ಚಪಾತಿ ಮಾಡ್ತಾ ಇದ್ದಾನೆ. ನಾನು ಯೂಶ್ವಲಿ ಚಪಾತಿ ಮಾಡುವಾಗ ಎಣ್ಣೆ ಅಥವಾ ತುಪ್ಪ ಏನೂ ಸೇರಿಸೋದಿಲ್ಲ. ಆದರೆ ನಮ್ಮ ಮನೆಯಲ್ಲಿ ನಮ್ಮ ಅತ್ತೆ ಮಾವ ಮತ್ತು ನನ್ನ ಹಸ್ಬೆಂಡಿಗೆ ತುಪ್ಪ ಅಥವಾ ಎಣ್ಣೆ ಹಾಕಲೇಬೇಕು. ಅವರಿಗೆ ಡ್ರೈ ಮಾಡಿ ಕೊಟ್ಟರೆ ಇಷ್ಟ ಆಗೋದಿಲ್ಲ. ನಾನೊಬ್ಬಳೇ ಡ್ರೈ ಚಪಾತಿ ತಿನ್ನೋದು. ಸೊ ತುಪ್ಪಕ್ಕೆ ತುಂಬ ಚಳಿಯಾಗಿದೆ ಅನಿಸುತ್ತೆ, ಅದಕ್ಕೆ ಅದರ ಚಳಿಗೆ ಬಿಸಿ ಮುಟ್ಟಿಸುವ ಅಂತೇಳಿ ನಾನು ತವದ ಮೇಲೆ ಇಟ್ಟು ಬಿಸಿ ಮಾಡ್ತಾ ಇದ್ದೇನೆ. ನೋಡಿ, ಗಡಿಬಿಡಿಯಲ್ಲಿ ಅಡುಗೆ ಮಾಡುವಾಗ ಇದೊಂದು ಎಕ್ಸ್ಟ್ರಾ ಕೆಲಸ ಬೇರೆ. ಅದು ಈ ಬ್ಯಾಂಗ್ಳೂರು ವೆದರಿಗೆ ಎಲ್ಲಿ ಬ್ಲ್ಯಾಂಕೆಟ್ ಹೊದ್ಕೊಂಡು ಮಲಗಿತ್ತೇನೋ ಈ ತುಪ್ಪ. ಈಗ ಅದಕ್ಕೆ ಬಿಸಿ ಮುಟ್ಟಿಸಿದ ಮೇಲೆ ನೀರಾಯಿತು. ಕೆಲವೊಂದು ಸಲ ನಮ್ಮ ಕೆಲಸ ಆಗಬೇಕಂದ್ರೆ ಕೆಲವರಿಗೆ ಬಿಸಿ ಮುಟ್ಟಿಸ್ಬೇಕಲ್ವ, ಹಾಗೆ ಈ ತುಪ್ಪಕ್ಕೂ. ಸೊ ನಾನಿಲ್ಲಿ ಚಪಾತಿ ಸುಡ್ತಾ ಇದ್ದೇನೆ. ಯಾರೋ ಚಪಾತಿಯ ಶೇಪ್ ಬಗ್ಗೆ ಕಮೆಂಟ್ ಮಾಡಬೇಡಿ ಆಯಿತಾ. ಈಗ ಈ ರೇಂಜಿಗೆ ಬಂದಿದ್ರೂ ಮೊದಲೆಲ್ಲ ಇಂಡಿಯಾ, ಪಾಕಿಸ್ತಾನ, ಬಾಂಗ್ಲಾದೇಶ ಎಲ್ಲ ಆಗ್ತಾಯಿತ್ತು ಶೇಪು. ನಾನಾಗ ಅಮ್ಮನಿಗೆ ಹೇಳ್ತಾ ಇದ್ದೆ, ಶೇಪೇ ಹೇಗಿದ್ರೇನು, ತಿನ್ನಲಿಕ್ಕೆ ರುಚಿ ಇದ್ದರೆ ಸಾಕು ಅಂತೇಳಿ. ಬಟ್ ಈಗ ಅನ್ನಿಸ್ತದೆ ಶೇಪ್ ಇಲ್ಲದ್ರೆ ಅದೇನೋ ಮನಸ್ಸಿಗೆ ಸಮಾಧಾನ ಆಗೋದಿಲ್ಲ. ಹಾಗೆ ನಿಮ್ಮ ಹತ್ರ ಮಾತಾಡ್ತಾ ಚಪಾತಿ ಆಲ್ಮೋಸ್ಟ್ ರೆಡಿ ಆಯಿತು. ಮತ್ತು ನನಗೊಂದು ಚಪಾತಿ ಮಾಡೋಗೊಂದು ಬ್ಯಾಡ್ ಹ್ಯಾಬಿಟ್ ಇದೆ, ಕೈಯಲ್ಲೇ ತಿರುಗಿಸೋದು, ಕೈಯಲ್ಲೇ ಒತ್ತೋದು. ಬಟ್ ಅದು ಬಬಲ್ ಥರ ಬಂದಾಗ ಅದು ತೂತಾದರೆ ಆ ಬಿಸಿ ಹವೆ ಮತ್ತೆ ಬೆರಳಿಗೆ ತಾಗಿ ಸುಡ್ತದೆ. ಅದಕ್ಕೆ ಯಾವಾಗಲೂ ನಾನು ಬಯಸ್ಕೊಳ್ತೇನೆ, ನೀನು ಹೋದರೆ ಸಾಕು ಸ್ಟವ್ ಹತ್ರ, ಏನಾದರೂ ಬಿಸಿ ತಾಗಿಸ್ಕೊಂಡು ಬರ್ತೀಯ, ಅದನ್ನು ಮತ್ತೆ ತೋರಿಸ್ತಾ ಇರ್ತೀಯ ತಾಗಿದೆ ಅಂತೇಳಿ. ಅದಕ್ಕೆ ಈಗ ಸೌಟ್ ಯೂಸ್ ಮಾಡ್ತಾ ಇದ್ದೇನೆ. ಸೊ ನಿಮ್ಮಲ್ಲಿ ಚಪಾತಿ ಹೇಗೆ ಮಾಡ್ತೀರಿ? ಎಣ್ಣೆ ಅಥವಾ ತುಪ್ಪ ಯೂಸ್ ಮಾಡ್ಕೊಂಡು ಮಾಡ್ತೀರಾ ಅಥವಾ ಹಾಗೆ ಮಾಡ್ತೀರಾ? ಮೊದಲು ಮತ್ತೆ ಒಂದು ಟೈಮ್ ಇತ್ತು ಅನ್ನ ತಿನ್ನಬಾರ್ದು ಚಪಾತಿ ತಿನ್ನಬೇಕು ಅಂತೇಳಿ. ಬಟ್ ಈಗ ಹೇಳ್ತಾರೆ ಚಪಾತಿನೂ ತಿನ್ನಬಾರ್ದು ಅಂತೇಳಿ. ಇನ್ನು ಮುಂದೆ ಏನು ತಿನ್ಬೋದು ಅಂತೇಳಿ ನಮಗೆ ಗೊತ್ತಿಲ್ಲ. ಅನ್ನ ತಿನ್ನಬಾರ್ದು, ಚಪಾತಿ ತಿನ್ನಬಾರ್ದು, ಮೈದಾ ತಿನ್ನಬಾರ್ದು, ಮತ್ತು ತಿನ್ನೋದೆಂಥದನ್ನು? ಮುದ್ದೆ ತಿನ್ನಲಿಕ್ಕೆ ನಮಗೆ ಬರೋದಿಲ್ಲ. ಅದು ತಿನ್ನಲಿಕ್ಕೆ ಟ್ರೈ ಮಾಡಿದ್ರೂ ಆಗೋದಿಲ್ಲ. ತುಂಬ ಸಲ ಟ್ರೈ ಮಾಡಿದ್ದೇನೆ. ಕೊನೆಗೆ ನಾನು ತಿನ್ನೋದನ್ನು ನೋಡಿ ನನ್ನ ಕೆಲವು ಫ್ರೆಂಡ್ಸ್ ಹೇಳ್ತಾರೆ, ದಯವಿಟ್ಟು ನೀನು ಮುದ್ದೆ ತಿನ್ನಬೇಡ, ನೀನು ತಿನ್ನೋದು ನೋಡಿದರೆ ನಮಗೆ ತಿನ್ನಲಿಕ್ಕೆ ಆಗೋದಿಲ್ಲ ಅಂತೇಳಿ. ಹೀಗೆ ಚಪಾತಿ ಸುಡ್ತಾ ಇದ್ದೇವೆ. ಈಗ ನನ್ನ ಅತ್ತೆ ಹೇಳ್ತಾ ಇದ್ದಾರೆ, ನೀನು ಪಲ್ಯದ್ದು ಅದು ಏನಾಯಿತು ನೋಡು, ಬೆಂದಿದೆ ನೋಡು, ಚಪಾತಿ ನಾನು ಮಾಡ್ತೇನೆ ಅಂತೇಳಿ. ಸೊ ನೋಡುವ, ನಾವು ಪಲ್ಯ ಏನಾಗಿದೆ ಅಂತೇಳಿ ನೋಡುವ. ನೋಡಿ, ಇಲ್ಲಿ ಪಲ್ಯ ಚೆನ್ನಾಗಿ ಬೆಂದಿದೆ. ಯಾಕಂದರೆ ನಾನು ಈ ಪಂಪ್ಕಿನ್ದು ಸಿಪ್ಪೆ ತೆಗೆದಿದ್ದೆ. ಆ್ಯಕ್ಚುಲಿ ಎಳೆಯದು ಸಿಕ್ಕಿದರೆ ಸಿಪ್ಪೆ ತೆಗಿಬೇಕು ಅಂತ ಏನಿಲ್ಲ, ಇದು ಸ್ವಲ್ಪ ಬಲ್ತಿತ್ತು, ಇದರ ಸಿಪ್ಪೆ ಕಟ್ ಅಂತ ಸೌಂಡ್ ಬರ್ತಾಯಿತ್ತು ಹೀಗೆ ಮುಟ್ಟಿದರೆ. ಸೊ ಅದಕ್ಕೋಸ್ಕರ ನಾನು ಅದರ ಸಿಪ್ಪೆ ಎಲ್ಲ ತೆಗೆದಿದ್ದೆ. ಇದಾದಮೇಲೆ ತೆಂಗಿನಕಾಯಿ ತುರಿ ಹಾಕ್ತಾಯಿದ್ದೀನಿ. ತೆಂಗಿನಕಾಯಿ ಇಲ್ಲದಿದ್ದರೆ ನಮ್ಮ ಕೋಸ್ಟಲ್ ಸೈಡ್ದವ್ರದ್ದು ಅಡುಗೆ ಇನ್ಕಂಪ್ಲೀಟ್. ಸೊ ತೆಂಗಿನಕಾಯಿ ಹಾಕ್ತಾಯಿದ್ದೀನಿ. ಇದಕ್ಕೇನು ಕ್ವಾಂಟಿಟಿ ಇಲ್ಲ, ನಿಮ್ಮ ಇಷ್ಟ. ನಾನು ಇಲ್ಲೊಂದು 1/4 ಕಪ್ಪಷ್ಟು ಸೇರಿಸಿದ್ದೇನೆ. ಸೊ ಇದು ನಿಮಗೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಳ್ಳಿ. ಮಿಕ್ಸ್ ಮಾಡಿ ಉಪ್ಪು ಖಾರ ಎಲ್ಲ ನೋಡ್ಕೊಳ್ಳಿ. ನಾನು ಇಲ್ಲಿ ಉಪ್ಪು ನೋಡಲಿಕ್ಕೆ ನನ್ನ ಹಸ್ಬೆಂಡಿಗೆ ಹೇಳ್ತಾ ಇದ್ದೇನೆ, ನೋಡಿ ಉಪ್ಪು ಸಾಕಾ ಅಂತೇಳಿ. ಯಾಕಂದರೆ ಅವರಿಗೆ ಸಮುದ್ರದ ನೀರು ತಂದು ಕೊಟ್ಟರು ಅವರು ಉಪ್ಪು ಕಮ್ಮಿ ಅಂತಲೇ ಹೇಳೋದು. ಮತ್ತು ನಾನು ಎಷ್ಟೇ ಉಪ್ಪು ಹಾಕಿದರೂ ಮತ್ತೆ ತಟ್ಟೆಗೆ ಉಪ್ಪು ಹಾಕ್ಕೊಂಡೇ ಊಟ ಮಾಡೋದು. ಅದು ಅವರಿಗೆ ಜನ್ಮಸಿದ್ಧ ಹಕ್ಕು ಅಂತ ಹೇಳ್ತಾರಲ್ಲ ಹಾಗೆ.
ನನಗೆ ಸ್ವಲ್ಪ ಉಪ್ಪು ಜಾಸ್ತಿ ಆದರೆ ಊಟ ತಿನ್ನಲಿಕ್ಕೆ ಆಗೋದಿಲ್ಲ, ಅವ್ರಿಗೆ ಉಪ್ಪು ಬೇಕೇ ಬೇಕು. ಮತ್ತು ಇಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೇನೆ. ಇದು ಪ್ಯೂರ್ಲಿ ಆಪ್ಷನಲ್. ನನಗೆ ಮಾತ್ರ ಎಲ್ಲ ಅಡುಗೆಗೆ ಆಲ್ಮೋಸ್ಟ್ ಅಂದರೆ ಎಲ್ಲ ಅಡುಗೆ ಅಂದರೆ ಸ್ವೀಟಿಗಲ್ಲ, ಖಾರ ಎಲ್ಲ ಅಡುಗೆಗೂ ನಾನು ಕೊತ್ತಂಬರಿ ಸೊಪ್ಪು ಹಾಕ್ತೇನೆ. ಸೊ ಇಲ್ಲಿಗೆ ನಮ್ಮ ಪಲ್ಯ ಆಲ್ಮೋಸ್ಟ್ ರೆಡಿ ಆಯಿತು. ತೆಂಗಿನಕಾಯಿ ಹಾಕಿದ ಮೇಲೆ ಒಂದು 2 ನಿಮಿಷ ಬೆಂದರೆ ಸಾಕು, ಜಾಸ್ತಿ ಬೇಯಿಸಬಾರ್ದು. ಜಾಸ್ತಿ ಬೇಯಿಸಿದರೆ ತೆಂಗಿನಕಾಯಿ ಎಣ್ಣೆ ಬಿಡಲಿಕ್ಕೆ ಶುರುವಾಗ್ತದೆ. ನೋಡಿ, ಉಪ್ಪು ನೋಡಲಿಕ್ಕೆ ಒಬ್ಬರು ಬಂದರು. ಸೊ ಉಪ್ಪು ಕರೆಕ್ಟ್ ಇದೆ ಅಂತ ಹೇಳಿದ್ದಾರೆ. ಈಗ ನೀವು ನೋಡ್ತಾ ಇರ್ಬೋದು, ನಾವು ನೀರು ಹಾಕದಿದ್ರೂ ಎಷ್ಟು ನೀರು ಬಿಟ್ಕೊಂಡಿದೆ ಅಂತೇಳಿ. ಅದು ತರಕಾರಿಯಲ್ಲೇ ಇರುವಂತಹ ನೀರು. ಬಟ್ ಬೇಯಿಸುವಾಗ ಮಾತ್ರ ನಾವು ಸಿಮ್ಮಲ್ಲಿ ಇಟ್ಕೊಂಡು ಬೇಯಿಸಬೇಕು. ನೀವು ನೋಡ್ತಾ ಇರ್ಬೋದು, ಒಂದು 2 ಕಡೆ ಚಪಾತಿ ಆಗ್ತಾಯಿದೆ, ಒಂದು ಸೈಡ್ ಪಲ್ಯ ಆಗ್ತಾಯಿದೆ. ಈ ಥರ ಮಾಡುವಾಗಲೇ ನಮಗೆ ಕೈ ಸುಟ್ಕೊಳ್ಳೋದು ನಾವು. ನೋಡಿ, ಪಲ್ಯ ರೆಡಿಯಾಗಿದೆ. ಸೊ ಚಪಾತಿ ಜೊತೆ ನನ್ನ ಹಸ್ಬೆಂಡಿಗೆ ಫಸ್ಟ್ ಹಾಕ್ಕೊಟ್ಟಿದ್ದೇನೆ, ಯಾಕಂದರೆ ಅವರು ರೆಡಿ ಆಗಬೇಕು ಅಂತೇಳಿ. ಈಗ ಮತ್ತೆ ಸಾಯಂಕಾಲ ನಾನು ನಮ್ಮ ಒಂದು ನೇಬರ್ ಪಾಪುದು ಬರ್ತ್ಡೇಗೆ ಹೋಗಬೇಕಿತ್ತು. ಮನೆಗೆ ಬಂದ ಮೇಲೆ ನೆನಪಾದ್ದು ಬರ್ತ್ಡೇಗೆ ಹೋಗಬೇಕು ಅಂತ. ಸೊ ಖಾಲಿ ಕೈಯಲ್ಲಿ ಹೋಗೋದು ಸರಿಯಲ್ಲ ಅಂಥೇಳಿ ಅಲ್ಲಿ ನಮ್ಮ ಮನೆ ಹತ್ರ 1 ಕಿಲೋಮೀಟ್ರ್ ಆಚೆ ಈಸಿ ಬೈ ಇದೆ. ಸೊ ಅಲ್ಲಿಗೆ ಹೋಗಿ ಮಗುಗೆ ಏನಾದರೂ ಒಂದು ಬಟ್ಟೆ ತೊಗೊಳ್ಳುವ ಅಂತ ಹೋದದ್ದು. ಒಳ್ಳೆ ಕಲೆಕ್ಷನ್ಸ್ ಬಂದಿದೆ, ಆದರೆ ನನ್ನ ಹಸ್ಬೆಂಡ್ ಅದನ್ನೆಲ್ಲ ಕಲೆಕ್ಷನ್ಸ್ ನೋಡಲಿಕ್ಕೆ ಬಿಡಲಿಲ್ಲ. ನೀನು ನೋಡಿದರೆ ಬರೀ ನೋಡಿ ಬರೋದಿಲ್ಲ, ಒಂದಷ್ಟು ತೊಗೊಂಡೇ ಬರ್ತೀಯ ಅಂತೇಳಿ. ನೋಡಿ, ನಾನು ಈ ಡ್ರೆಸ್ ತೊಗೊಂಡಿದ್ದೇನೆ ಪಾಪುಗೆ. ಯಾಕಂದರೆ ಅಲ್ಲಿ ಆ ಥರ ಡ್ರೆಸ್ಸಲ್ಲಿ 2 ಕಲರ್ ಇದ್ದಿದ್ದು, ಒಂದು ಪಿಂಕ್ ಒಂದು ಬ್ಲ್ಯಾಕ್. ಸೊ ಬ್ಲ್ಯಾಕ್ ಫಸ್ಟ್ ಬರ್ತ್ಡೇಗೆ ಕೊಡೋದಷ್ಟು ಸರಿಯಲ್ಲ ಅನ್ನಿಸ್ತು ನನಗೆ, ಅದಕ್ಕೆ ಪಿಂಕ್ ಚೂಸ್ ಮಾಡಿದೆ. ನಾನು ತುಂಬ ನೋಡಿದೆ ಬೇರೆ ಬೇರೆ ಕಲ್ಲರ್, ಅಲ್ಲಿ ಇರಲಿಲ್ಲ. ಬೇರೆ ಕಲರ್ ಇದ್ದಿದ್ದು ಡ್ರೆಸ್ ನನಗೆ ಇಷ್ಟ ಆಗ್ತಾ ಇರಲಿಲ್ಲ, ತುಂಬ ಸಿಂಪಲ್ ಆಗಿತ್ತು. ಸೊ ಮತ್ತು ಬೇರೆ ಕಡೆ ಹುಡ್ಕೊಂಡು ಹೋಗುವಷ್ಟು ಟೈಮೂ ಇರಲಿಲ್ಲ. ನೋಡಿ, ಪಾಪು ಅಪ್ಪ ಗಿಫ್ಟ್ ಮಾಡ್ತಾಯಿದ್ದಾರೆ. ಪಾಪು ಹೆಸರು ಡಿಂಪನ ಅಂತೇಳಿ, ನಮ್ಮ ನೇಬರೇ. ಸೊ ಅವಳನ್ನ ಕೂರಿಸೋದಕ್ಕೆ ಅವರಮ್ಮ ಹರಸಾಹಸ ಪಡ್ತಾಯಿದ್ದಾರೆ. ಕೊನೆಗೆ ಆ ಮಗು ಅಣ್ಣ ಅವನ್ನ ಕೂರಿಸಿ ಅವನ ಮಡ್ಲಲ್ಲಿ ಕೂರಿಸಿದಾಗ ಕೂತ್ಲು. ನೋಡಿ, ಈಗ ಕಟ್ ಮಾಡೋ ಮುಂಚೆ ನನಗೆ ಕೈಯಲ್ಲೇ ಬಾಚ್ಕೊಂಡು ತಿಂತೇನೆ ಅಂತೇಳಿ ಕೈ ಹಾಕ್ತಾಯಿದ್ದಾಳೆ. ಆ್ಯಕ್ಚುಲಿ ಆ ಮಗು ತುಂಬ ಪಾಪ. ನಾನು ಯೂಶ್ವಲ್ ಡೇಸಲ್ಲಿ ಅಲ್ಲಿ ರಜೆಯಲ್ಲಿ ಏನಾದರೂ ಇದ್ದರೆ ಅಲ್ಲಿ ನಿಂತ್ಕೊಂಡ್ರೆ ಕರೆದ್ರೆ ಎಲ್ಲ ಬರ್ತಾಳೆ, ಹಠ ಮಾಡಲ್ಲ, ತುಂಬ ಚೆನ್ನಾಗಿರ್ತಾರೆ. ಅವರಮ್ಮ ಇಲ್ಲ ಅಂದ್ರೂ 1/2 hour 1 hour ಇರ್ತಾಳೆ. ಬಟ್ ಅದೇನೋ ಆಯಿತೋ ಗೊತ್ತಿಲ್ಲ, ಬರ್ತ್ಡೇ ದಿನ ತುಂಬಾ ಅಳ್ತಾಯಿದ್ಲು. ಲೈಕ್ ಅವರಿಗೂ ಅಷ್ಟೊಂದು ಜನ ಬಂದಾಗ ಏನಾದರೂ ಇರಿಟೇಷನ್ ಆಗ್ತಿತ್ತೋ ಗೊತ್ತಿಲ್ಲ. ಸೊ ಮನೆಯಲ್ಲೇ ಸಿಂಪಲ್ಲಾಗಿ ಬರ್ಡೇ ಸೆಲೆಬ್ರೇಷನ್ ಇಟ್ಕೊಂಡಿದ್ರು. ಅವಳು ಅಳುವಾಗ ನನಗೆ ಅನ್ನಿಸ್ತಿತ್ತು ಈ ಕೇಕ್ ಕಟ್ಟಿಂಗೆಲ್ಲ ಬೇಡ, ಪಾಪ ಅವಳನ್ನೊಂದು ಫ್ರೀಯಾಗಿ ಬಿಟ್ಟರೆ ಸಾಕು ಅಂತೇಳಿ ಕೇಕ್ ಕಟ್ ಮಾಡಿಸ್ತಾ ಇದ್ದಾರೆ. ಸೊ ಬರ್ತ್ಡೇ ಬೇಬಿ ಡಿಂಪನ ಅಂತ, ಡಿಂಪ ಹೆಸರು. ತುಂಬ ಒಳ್ಳೆ ಮಗು, ಪಾಪ ಮಗು. ಅದು ತುಂಬ ಅಳೋದು ಹಠ ಮಾಡೋದು ನಾನು ಯಾವತ್ತೂ ನೋಡಿಲ್ಲ. ಬಟ್ ಇವತ್ತೇ ನೋಡಿರೋದು ಇಷ್ಟೊಂದು ಅವಳು ಅಳೋದು. ನೋಡಿ, ಕೇಕ್ ಕೊಟ್ಟರು ಅವಳು ಬೇಡ ಅಂತಿದ್ದಾಳೆ. ಯೂಶ್ವಲಿ ಮಕ್ಕಳಿಗೆ ಕೇಕ್ ಅಂದರೆ ಇಷ್ಟ. ಸೊ ಅವ್ರ ಮನೆಯಲ್ಲಿ ಬುದ್ಧ ಕಲೆಕ್ಷನ್ಸ್ ತುಂಬ ಇತ್ತು, ನನಗೆ ಬುದ್ಧ ತುಂಬ ಇಷ್ಟ. ಸೊ ಮಗುಗೊಂದು ಹ್ಯಾಪಿ ಬರ್ಡೇ ಅಂತೇಳಿ ಗಿಫ್ಟ್ ಕೊಟ್ಟು